ಹಾಯ್ ಫ್ರೆಂಡ್ಸ್, ಅಮೆರಿಕದಲ್ಲಿ ಜರುಗಿದ ಮತ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಭಾರತದ ವತಿಯಿಂದ ಸ್ವಾಮಿ ವಿವೇಕಾನಂದರು ಪಾಲ್ಗೊಂಡಿದ್ದರು. ಸ್ವಾಮಿ ವಿವೇಕಾನಂದರ ಪ್ರಸಂಗ ಒಂದು ಸಂಚಲನವನ್ನೇ ಸೃಷ್ಟಿಸಿತ್ತು. ಆ ಪ್ರಸಂಗದ ವಿಷಯ ಕುರಿತು ವಿವಿಧ ದೇಶ ಪತ್ರಿಕೆಗಳಲ್ಲಿ ಪ್ರಸಾರವಾಯಿತು. ಅದೆಲ್ಲವನ್ನು ಗಮನಿಸಿದ ಒಬ್ಬ ಅಮೆರಿಕದ ವ್ಯಾಪಾರಿ ಸ್ವಾಮಿ ವಿವೇಕಾನಂದರಿಂದ ಕಲಿಯುವುದು ಬಹಳ ಇದೆ. ಹೇಗಾದ್ರೂ ಒಂದು ನಿಮಿಷವನ್ನು ದುರುಪಯೋಗ ಮಾಡದೆ ಕಷ್ಟಪಟ್ಟು ಒಂದು ಅಪಾಯಿಂಟ್ಮೆಂಟ್ ಅನ್ನ ಪಡೆದುಕೊಂಡನು. ಅಲ್ಲಿ ಸ್ವಾಮಿ ವಿವೇಕಾನಂದರ ಪುಸ್ತಕಗಳು, ಸಂದೇಶಗಳು ಹಾಗೂ ಅವರು ನಡೆದು ಬಂದ ದಾರಿಯನ್ನ ಕುರಿತು ಅಧ್ಯಯನ ಮಾಡಿದನು. ಹೀಗೆ ಒಂದು ದಿನ ಸ್ವಾಮಿ ವಿವೇಕಾನಂದರಿಗೆ ಕೇಳಿದನು, ಸ್ವಾಮಿ, ನಾನು ತುಂಬಾ ದೊಡ್ಡ ವ್ಯಾಪಾರಿ ಹಾಗೂ ನನಗೆ ಆಧ್ಯಾತ್ಮದ ಒಲವು ತುಂಬಾನೇ ಇದೆ, ಆದರೆ ಸಮಯದ ಪ್ರಭಾವ ತುಂಬಾನೇ ಕಡಿಮೆ ಇದೆ. ಯೋಗ ಉಪನಿಷತ್ತು, ಯೋಗ ಧ್ಯಾನ ಮಾಡುವುದನ್ನ ದಯಮಾಡಿ ನನಗೆ ಹೇಳಬೇಡಿ. ಒಂದೆರಡು ಮಾತುಗಳಿಂದ ಏನಾದ್ರೂ ಸಿದ್ಧಿಯನ್ನ ಪಡೆಯುವುದಿದ್ದರೆ ಹೇಳಿ, ಇಲ್ಲಾಂದ್ರೆ ಇಲ್ಲಿಂದ ನಾನು ಎದ್ದು ಹೋಗುತ್ತೇನೆ ಅಂತ ಹೇಳಿದನು. ಯಾಕಂದ್ರೆ ನನ್ನ ಹತ್ತಿರ ಸಮಯವಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ನಗುತ್ತಾ ಹೇಳಿದರು, ನೀನು ನಿಶ್ಚಿಂತನಾಗಿರೋ, ಒಂದೆರಡು ಮಾತುಗಳಲ್ಲಿ ನಿನಗೆ ಜ್ಞಾನವನ್ನು ಲಭಿಸುವಂತೆ ಮಾಡುತ್ತೇನೆ. ವೇದ, ಪುರಾಣ, ಉಪನಿಷತ್ತು ಹಾಗೂ ಯೋಗ ಜ್ಞಾನ ಮಾಡುವುದು ಅವಶ್ಯಕತೆ ಇಲ್ಲ. ಆ ಮಾತುಗಳನ್ನ ಕೇಳಿದ ಆ ವ್ಯಾಪಾರಿಗೆ ಏನೋ ಒಂದು ಮುಖದಲ್ಲಿ ಸಂತೋಷ. ನಾನು ಏನು ಮಾಡಲಿ ಸ್ವಾಮಿ ಎಂದು ವ್ಯಾಪಾರಿ ಕೇಳಿದನು. ಅದಕ್ಕೆ ಸ್ವಾಮೀಜಿ, ತುಂಬಾ ಸುಲಭ. ಪ್ರತಿದಿನ ನಿಮ್ಮ ಮರಣವನ್ನು ನೆನಪಿಸಿಕೊಳ್ಳೆ ಸಾಕು, ನಿಮಗೆ ಜ್ಞಾನ ಸಿದ್ಧಿ ಲಭಿಸುತ್ತದೆ. ಈಗ ನಾನು ಹೇಳಾಗಿದೆ, ಈಗ ನೀವು ಇಲ್ಲಿಂದ ಹೋಗಬಹುದು ಎಂದು ಸ್ವಾಮಿ ವಿವೇಕಾನಂದರು ಅಂದರು. ಆ ಒಂದೇ ಮಾತಿನಿಂದ ಆ ವ್ಯಾಪಾರಿ ಅಚ್ಚರಿಗೊಂಡನು. ಆದರೆ ಆ ವ್ಯಾಪಾರಿ ಅರ್ಥ ಮಾಡಿಕೊಂಡು ಜೀವನ ಎಷ್ಟು ಕಷ್ಟ, ಎಷ್ಟು ಚಿಕ್ಕದು ಎಂದು ತಿಳಿಯಿತು. ತಕ್ಷಣವೇ ಎದ್ದು ನಿಂತು ಸ್ವಾಮೀಜಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಸ್ನೇಹಿತರೆ, ಹೌದಲ್ಲ, ಜೀವನ ತುಂಬಾ ಚಿಕ್ಕದು. ಅದಕ್ಕೆ ಸಾಧ್ಯವಾದಷ್ಟು ಒಳ್ಳೆಯದೇ ಮಾಡೋಣ. ಅದಕ್ಕೆ ಇದ್ದಷ್ಟು ದಿನ ಜೀವನದೊಂದಿಗೆ ಹೋರಾಡೋಣ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಮತ್ತೊಂದು ದಿನ ಮತ್ತೊಂದು ಟಾಪಿಕ್ ನೊಂದಿಗೆ ಸಿಗುತ್ತೇನೆ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.